ಸರ್, ಅರುಣ್ ಅಂತ ಪ್ರತಿಧ್ವನಿ ಚಾನೆಲ್ ಇಂದ. ಅಲ್ಲಿ ರೈಟ್ ಸೈಡ್ ಸರ್, ಆನ್ ಯೋರ್ ಎಸ್ ಮಗನೇ. ಸರ್, ಕೆಲವೊಂದು ಸಿನಿಮಾಗಳಲ್ಲಿ ಸಾಹಿತ್ಯಗಳ ಹೆಸರು ಗೊತ್ತಿರಲ್ಲ, DOP ಹೆಸರು ಗೊತ್ತಿರಲ್ಲ, ಟೆಕ್ನಿಷಿಯನ್ ಹೆಸರು ಗೊತ್ತಿರಲ್ಲ, ಅಂತೇಳಿ ಬಂದು ಸಿನಿಮಾ ರಿವ್ಯೂ ಮಾಡ್ತಾರೆ. ಸಾರಿ ಪ್ಲೀಸ್. ಕೆಲವು ಸಿನಿಮಾಗಳಿಗೆ ಸರ್, ಒಂದು ಸಿನಿಮಾಗಳಿಗೆ ಸಾಹಿತ್ಯ ಹೆಸರು ಗೊತ್ತಿರಲ್ಲ, ಟೆಕ್ನಿಷಿಯನ್ ಹೆಸರು ಗೊತ್ತಿರಲ್ಲ, DOP ಹೆಸರು ಗೊತ್ತಿರಲ್ಲ, ಆ ಸಿಂಗರ್ ಹೆಸರು ಗೊತ್ತಿರಲ್ಲ, ಆ ಸಿನಿಮಾದ ಬ್ಯಾಕ್ಗ್ರೌಂಡ್ ಏನಂತ ಗೊತ್ತಿರಲ್ಲ, ಅಂತೇಳಿ ಬಂದು ಸಿನಿಮಾ ಬಗ್ಗೆ ರಿವ್ಯೂ ಮಾಡ್ತಾರೆ. ಅಂತರ ಬಗ್ಗೆ ಏನು ಹೇಳ್ತೀರಾ ಸರ್? ಏನು ಮಾಡೋಕ್ಕಾಗುತ್ತೆ ಬ್ರದರ್. ಈಗ ಒಬ್ಬ ಸಾಮಾನ್ಯ ಒಬ್ಬ ಆಡಿಯನ್ಸ್ ಸಿನಿಮಾ ನೋಡಿದಾಗ ಇವಾಗ ಏನಾಗಿದೆ, ಫೋನ್ ಎಲ್ಲರ ಕೈಗೂ ಬಂದಿದೆ ಬಾಸ್, ಎಲ್ಲರ ಕೈಲೂ ಫೋನ್ ಇದೆ. ಅವ್ನು ನೋಡ್ತಿದ್ದಂಗೆ 2ನೇ ಸೀನ್ ಹಾಕ್ತಿದಂಗೆ ಹೇಳ್ತಾನೆ, ಗುರು ಡಬ್ಬ ಗುರು ಅಂತ. ಅಲ್ಲೇ ಹೊರಗಡೆ ಅವನೆಲ್ಲ ಇರ್ತಾನೆ, ಅವ್ನು ಡಬ್ಬ ಗುರು ಅಂದ್ಬಿಡ್ತಾನೆ. ಇಂಟ್ರೋಲ್ಗೆ ಇದೇನಿಲ್ಲ ಗುರು ಡಬ್ಬ ಗುರು ಅಂತಾನೆ. ಸೊ ಹಿಂಗೆ ಅಂದರೆ ಅವರವರೇ ಇದಾಗಿದೆ. ಮೊದಲಿದ್ರು ನಮ್ಮ ಪತ್ರಕರ್ತರಾಗಲಿ ಮೀಡಿಯಾ ಆಗಲಿ ಅವಾಗ ಹೆಂಗಿತ್ತು ಅಂದರೆ ಒಂದು ತಿದ್ದಿ ಬುದ್ಧಿ ಹೇಳೋರು ಅವಾಗ. ಇವಾಗ ಇಲ್ಲ, ಬಟ್ ಎಲ್ಲರೂ ಅವ್ರವ್ರದೇ ರೂಟಲ್ಲಿ ಇದ್ದಾರೆ. ಬಟ್ ಅದನ್ನ ನಾವೇನು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಆನ್ಲೈನ್ ಇಲ್ಲಿ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಏನಿವೆ ಅಂದರೆ ನಾನು ಹೇಳೋದು, ಕನ್ನಡ ನಮ್ಮ ಸಿನಿಮಾಗಳಿಗೆ ನಮ್ಮವರೇ ಎಫೆಕ್ಟ್ ಮಾಡಬೇಡಿ ಅನ್ನೋದೊಂದು ರಿಕ್ವೆಸ್ಟ್ ಅಷ್ಟೇ, ಸಿಂಪಲ್. ಮುದ್ದಾದ ಹೀರೋಯಿನ್ ಇದ್ದಾರೆ ಸರ್, ಇನ್ನೊಂದು ಅಂತ ಮುದ್ದಾದ ಹೀರೋಯಿನ್ ಇದ್ದಾರೆ, ಹ್ಯಾಂಡ್ಸಮ್ ಹೀರೋ ಇದ್ದಾರೆ, ಮಚ್ಚ ಕೊಟ್ಟಿದ್ದೀರಾ, ಹೃದಯ ಕೊಟ್ಟಿಲ್ಲ, ಗುಲಾಬಿ ಕೊಟ್ಟಿಲ್ಲ. ಅಲ್ಲಿ ಎರಡು ಸಿನಿಮಾದಲ್ಲಿ ನೋಡಿದ್ರೆ, ನೀವು ಈ ಸಿನಿಮಾ ನೋಡಿದ್ರೆ 1975 ಅಂಡರಲ್ಲಿ ನಡೆಯೋ ಒಂದು ಬ್ಯಾಕ್ಗ್ರೌಂಡ್ ಕತೆ. ಅಂಡ್ ಇದು ತುಂಬಾ ಎಮೋಷನ್ ಸಿನಿಮಾ, ತುಂಬಾ ಎಮೋಷನ್ಸ್ ಇದೆ. ಅಷ್ಟೇ ಕಲ್ಟ್, ಅಷ್ಟೇ ರಾ ಸಿನಿಮಾನೂ ಇರುತ್ತೆ, ಅಷ್ಟೇ ತುಂಬಾ ಏನಂತೆ ಬ್ಲಡ್ ಶೇಡು ಇರುತ್ತೆ, ತುಂಬಾ ಎಮೋಷನ್ಸ್ ಇರುತ್ತೆ. ಮಕ್ಕಳು ಸಮೇತ ಕುತ್ಕೊಂಡ್ಬಂದು ಸಿನಿಮಾ ನೋಡ್ಬೋದು. ಅದಕ್ಕೊಂದು ಉದ್ದೇಶ ಇರುತ್ತೆ. ಸೊ ಉದ್ದೇಶ ಇಲ್ಲದೆ ಏನೂ ಮಾಡಲ್ಲ. ಬಟ್ ಹಂಗನ್ಬಿಟ್ಟು ಈ ಸಿನಿಮಾ ಅದೊಂದು ಮೈಂಡಲ್ಲಿ ಇಟ್ಕೊಳ್ಳಿ, ಈ ಸಿನಿಮಾ ಅಲ್ಲಿಗೆ ಎಂಡ್ ಆಗಲ್ಲ. ಈ ಸಿನಿಮಾ KD ಬಂದು ಅಲ್ಲಿಗೆ ಯಾವಾಗಲೂ ಎಂಡ್ ಆಗಲ್ಲ. ಶುರು ಅಂದ್ರೆ ಕ್ಲೈಮ್ಯಾಕ್ಸ್ ನೋಡಿದ್ರೆ ನಿಮಗೆ ನಾಟ್ ಎ ಎಂಡ್ ಅಂಡ್ ಸ್ಟಾರ್ಟ್ ಅಂತ, ಅಂದ್ರೆ ಸ್ಟಾರ್ಟ್ ಆಗ್ತಾ ಇದೆ ಅದು ಅಂತ, ಶುರು ಆಗ್ತಾ ಇದೆ ಅಂತ, ಆ ಥರದ ಒಂದು ಸಿನಿಮಾ ಇದು. ವೆಂಕಟನಾರಾಯಣ ಅವರು ನಮಸ್ತೆ. ನಮಸ್ಕಾರ ಸರ್. ಇವತ್ತು ಭಾರತೀಯ ಸಿನಿಮಾಗಳ ಒಟ್ಟು ವಾತಾವರಣ, ಸಿನಿಮಾ ಗೋಯರ್ಸ್ ಕಡಿಮೆ ಆಗ್ತಾ ಇದ್ದಾರೆ ಅನ್ನೋ ದಿನಗಳಿವತ್ತು. ನೀವು ಭಾರತದ ಎಲ್ಲ ಭಾಷೆಗಳಲ್ಲೂ ಸಿನಿಮಾಗಳನ್ನು ಮಾಡ್ತಾ ಇದ್ದೀರಿ, ಆಯ್ತಾ? ನಿಮ್ಮ ಪ್ರಕಾರ ಇವತ್ತಿನ ದಿನಗಳಲ್ಲಿ ಸಿನಿಮಾ ಮಂದಿರಗಳ ಹತ್ರ ಜನನ ಕರ್ಕೊಂಬರ್ಲಿ ಸಾಧ್ಯತೆಗಳು ಎಷ್ಟಿದೆ? ಅಂದರೆ ಈಗಿರುವ ಇದು ಭಾಳ ಗ್ರಾಫ್ ಕಡಿಮೆ ಆಗ್ತಾ ಇದೆ ಅಂತ ಅನ್ನೋದು ಜನರಲ್ ಆಗಿರುವ ಮಾತು. ಸರ್, ನನ್ನ ಎಕ್ಸ್ಪೀರಿಯನ್ಸಲ್ಲಿ ಈ OTT ಇದೆಲ್ಲ ಬಂದಮೇಲೆ ಸ್ವಲ್ಪ ಇನಿಷಿಯಲಿ ತುಂಬ ಹೈಪ್ ಇತ್ತು, ಈಗ ಬ್ಯಾಲೆನ್ಸಿಂಗ್ ನಡೀತಾ ಇದೆ. ಈ ಎಕ್ಸಿಸ್ಟಿಂಗ್ ಸಿನಿಮಾ ಚಿತ್ರಮಂದಿರಗಳು ಮತ್ತು OTT, ಸ್ಯಾಟಲೈಟು, ದಿಸ್ ಆಲ್ ವಿಲ್ ಎಕ್ಸಿಸ್ಟ್. ನಂಬರ್ 1. ನಂಬರ್ 2, ಯಾವಾಗ ನಾವು ಬೆಸ್ಟ್ ಪಿಕ್ಚರ್ ಮಾಡಿದ್ವೋ, ಜನಕ್ಕೋಸ್ಕರ ಮಾಡಿ ರಿಲೀಸ್ ಮಾಡಿದ್ವೋ, ಆವಾಗೆಲ್ಲ ಜನ ಬಂದಿದ್ದಾರೆ, ಆಡಿಯನ್ಸ್ ಬಂದಿದ್ದಾರೆ, ಪಿಕ್ಚರ್ ನೋಡಿದ್ದಾರೆ. ಅದಕ್ಕೆ ಲಾಸ್ಟ್ ಇಯರ್ ವಿ ಹ್ಯಾಡ್ ಬಿಗ್ ಹಿಟ್ಸ್, ತುಂಬ ಹಿಟ್ಸ್ ಬಂತು. ಎಲ್ಲ ಬೇರೆ ಬೇರೆ ಲ್ಯಾಂಗ್ವೇಜಿಂದ ನೋಡಿ ತುಂಬ ಬಂದಿದೆ. ಈ ವರ್ಷನೂ ರಿಲೀಸ್ ಆಗಿರೋದು ಬಾಲಿವುಡಲ್ಲಿ ತುಂಬ ಸಿನಿಮಾಗಳು ತುಂಬ ಚೆನ್ನಾಗಿ ನಡೆಯಿತು. ಚಾವ ಆಗಲಿ, ಸ್ತ್ರೀ ಆಗಲಿ, ಮೆನಿ ಸಿನಿಮಾಸ್. ಇಟ್ ಈಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಫಿಲ್ಮ್ ಮೇಕರ್ಸ್. Actually, instead of putting it outside blame on anybody else, we should take the responsibility, saying that let us make that kind of a movie which can attract entire crowd, entire audience. So I think our prayatnadalli we are trying to bring the best of the people, best of the technicians. Sometimes best hero, best technician siktare, best story iralla. Sometimes maybe best maker iralla, best hero story irutte. It's a combination. When there is a combination, I always believe 1 + 1 will become 11, not 2. That missing is only synergy. That is what we are trying to bring together. Therefore, whatever movies that we are doing, I personally think that people will love them. Different genres, different kind of movies ಮಾಡ್ತಾ ಇದ್ವಿ. You will see in Kannada also soon we are going to announce something very different. ನನಗೆ ನಂಬಿಕೆ ಇದೆ, KD ಆಗಲಿ, ನಾವು ಬೇರೆ ಪಿಕ್ಚರ್ ಏನೇನು ಮಾಡ್ತೇವೆ ಅದಾಗಲಿ ಖಂಡಿತ ಜನಾದರಣೆ ಸಿಕ್ಕತ್ತೆ. ಪೀಪಲ್ ವಿಲ್ ಲವ್ ದೋಸ್ ಮೂವೀಸ್ ಅಂತ. ಕನ್ನಡದ್ದು ಇನ್ನೊಂದೆರಡು ಸಿನಿಮಾಗಳು ಇರ್ಬೇಕು, ಈಗಾಗಲೇ ನಮ್ಮ ಒಂದು ರೆಡಿ ಆಗ್ತಾ ಇರ್ಬೇಕಲ್ಲ. ಎಷ್ಟು ಜೊತೆ ನಿಮ್ಮ ಕಾಂಬಿನೇಷನ್ ಇದ್ದಂಗಿದೆ ಅಲ್ಲ? ಎಸ್ ಸರ್. ಅದೇ ನಾನು ಅದ್ರ ಬಗ್ಗೆ ಇಲ್ಲಿ ಪ್ರಶ್ನೆ ಕೇಳೋದಿಲ್ಲ. How many times you have revised your budget for Mr. Prem? ಬಜೆಟ್ನ ಎಷ್ಟು ಸಲ ರಿವೈಸ್ ಮಾಡಿದ್ದೀರಾ? ಯು ನೋ, ವೆನ್ ಐ ಹರ್ಡ್ ದ ಸ್ಟೋರಿ ಫಸ್ಟ್ ಟೈಮ್, ನಾನು ಸ್ಟೋರಿ ಕತೆ ಕೇಳುವಾಗ ಡೀಟೇಲ್ ಆಗಿ ಕೂತ್ಕೊಂಡಿದ್ವಿ, ಏನು ಹೇಳ್ಬೇಕು ಅನ್ಕೊತಾ ಇದ್ವಿ, ಈ ಕಥೆಯಲ್ಲಿ ಏನು ಸೀನ್ಸ್ಗಳಿದೆ, ಯಾವ ಥರ ಸೆಟ್ಸ್ ಬೇಕು, ಯಾವ ಥರ ಟೆಕ್ನಿಷಿಯನ್ಸ್ ಬೇಕು. ಸೊ ದೆರ್ ಈಸ್ ಒನ್ ಬಡ್ಜೆಟ್ ಫಾರ್ ಮೇಕಿಂಗ್, ದೆರ್ ಈಸ್ ಒನ್ ಬಡ್ಜೆಟ್ ಫಾರ್ ಆರ್ಟಿಸ್ಟ್, ದೆರ್ ಈಸ್ ಒನ್ ಬಡ್ಜೆಟ್ ಫಾರ್ ಟೆಕ್ನಿಷಿಯನ್ಸ್. ಕರೆಕ್ಟ್? ಸೊ
ಕರೆಕ್ಟ್. ಸೊ ದ ಮೇಕಿಂಗ್ ನಾವೇನು ಅನ್ಕೊಂಡಿದ್ವಿ ಮೋರಲೆಸ್ ಅಲ್ಲೇ ಮಾಡಿದ್ವಿ. ಬಟ್ ಬೈ ದೆನ್ ಟೆಕ್ನಿಷಿಯನ್ಸ್ ಅಂಡ್ ಆರ್ಟಿಸ್ಟ್ ಈ ಪಾತ್ರಕ್ಕೆ ಇವರು ಆದರೆ ಚೆನ್ನಾಗಿರ್ತಾರೆ ಅಂತ ಅವ್ರ ಫೀಸು ಎಲ್ಲ ಆ್ಯಡ್ ಮಾಡಿದ್ರೆ ಸ್ವಲ್ಪ ಡಿಫ್ರೆಂಟ್ ಆಗಿ ಚೇಂಜ್ ಆಗುತ್ತೆ. ದಟ್ ಇಸ್ ಅ ಪರ್ಸನಲ್ ಕಾಲ್. ಈಗ ಸತ್ಯವತಿ ರೋಲ್ ಯಾರಾದರೂ ಮಾಡ್ಬೋದಾಗಿತ್ತು. ಬಟ್ ವಿ ಚೋಸ್ ಸೇಯಿಂಗ್ ದಟ್ ಓಕೆ ಶಿಲ್ಪಾ ಅವ್ರು ಬಂದು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ, ಅವರು ಕನ್ನಡದಿಂದ ಹೋಗಿರೋರು, ಆ ಕ್ಯಾರೆಕ್ಟರ್ಗೆ ವಿಟೇಜ್ ಬರುತ್ತೆ ಅಂತ. ದಟ್ಸ್ ಅ ಕಾಲ್. ಸೊ ದೇರ್ ಫಾರ್ ದಟ್ ವಿಲ್ ಹ್ಯಾವ್ ಇಂಪ್ಯಾಕ್ಟ್ ಆನ್ ಬಡ್ಜೆಟ್. ಅದೇ ರೀತಿಯಲ್ಲಿ ಸಂಜು ಬಾಬಾ ಅವರಾಗಲಿ ಬೇರೆ ಬೇರೆ ಪಾತ್ರಗಳಾಗಲಿ, ಬಿಕಾಸ್ ನೀವು ಪಿಕ್ಚರ್ ನೋಡುವಾಗ ನಿಮಗೆಲ್ಲ ಗೊತ್ತಾಗುತ್ತೆ ಸೇಯಿಂಗ್ ದಟ್ ಎವ್ರಿ ಕ್ಯಾರೆಕ್ಟರ್ ಹ್ಯಾಸ್ ಗಾಟ್ ಎ ಗ್ರಾಫ್, ಇಟ್ ಹಸ್ ಗಾಟ್ ಎ ವೆಯ್ಟ್. ವಿ ನೀಡ್ ಸಂಬಡಿ ಹೂ ಈಸ್ ನೋನ್ ಟು ಕ್ಯಾರಿ ಇಟ್. ಸೊ ಅದಕ್ಕಾಗಿ ಮೋರ್ ಆರ್ ಲೆಸ್ ವಾಟ್ ವಿ ಥಾಟ್ ಈಸ್ ವೇರ್ ವಿ ಹ್ಯಾವ್ ಫಿನಿಶ್ಡ್ ಅಂತ ಹೇಳ್ತೀರಿ ಮೇಕಿಂಗಲ್ಲಿ. ಥ್ಯಾಂಕ್ ಯು. ಧ್ರುವ